ನಾನು ಐ ಬಿಲೀವ್ ಇನ್ ಗೂಗಲ್ ಮ್ಯಾಪ್ಸ್, ಬಟ್ ಒಂದೊಂದು ಸಲ ಕೈ ಕೊಡುತ್ತೆ. ಅದು ಇವತ್ತೇ ಕೈ ಕೊಡ್ತು, ಅದು ಕಾಡಲ್ಲೇ ಕೈ ಕೊಟ್ಟಿದೆ. 6:30 ಆಗಿದೆ ಅಷ್ಟೇ, ಬಟ್ ಯಪ್ಪ ದಟ್ಟವಾದ ಕಾಡು, ಯಾರಿಲ್ಲ. ದೇವರೇ, ಭಯ ಭಯ ಆಗ್ತಾ ಇದೆ. ನಮಸ್ಕಾರ ಎಲ್ರಿಗೂ. ಇದು ಈಗ 8 o'clock ಆಗಿದೆ. ನಾವು ಜನನಿ ಎಕೋ ರೆಸಾರ್ಟಲ್ಲಿದ್ದೀವಿ ಈಗ. ನೋಡಿ ನಮ್ಮ ರೂಮ್ ಹೇಗಿದೆ ಅಂತ. ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ. ಅಲ್ಲಿ ಬಾಲ್ಕನಿ ಆಲ್ಸೋ ವೆರಿ ಬಿಗ್. ನೀವು ಬಾಲ್ಕನಿಗೆ ಹೋದರೆ ಆಲ್ಮೋಸ್ಟ್ ಎಂಟೈರ್ ಚಿಕ್ಕಮಂಗ್ಳೂರೇ ಕಾಣುತ್ತೆ ನಿಮಗೆ. ಸೊ ಇವತ್ತು ಜೋಗಿಂದ ನಾವು ಕುಪ್ಪಳ್ಳಿಗೆ ಹೋಗಿ, ಕುಪ್ಪಳ್ಳಿಯಲ್ಲಿ ನಮ್ಮ ಕುವೆಂಪು ಅವರ ಇದನ್ನು ಮನೇನ ನೋಡಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ರೋಡ್ ಮಾತ್ರ ರಿಯಲಿ ಪೆಥಟಿಕ್ ಇದೆ. ಆಲ್ಮೋಸ್ಟ್ ನಮಗೆ ಅಲ್ಲಿಂದ 3 hours ತೋರಿಸ್ತಾ ಇತ್ತು ಅಲ್ಲಿ ಬಿಟ್ಟಾಗೆ, ಬಟ್ ಇಲ್ಲಿ ಬರ್ತಾ ಆಲ್ಮೋಸ್ಟ್ 4 hours ಆಯಿತು. ಈಗ 8 o'clock ಇನ್ ದ ಮಾರ್ನಿಂಗ್ ಈಗ ಮುಳ್ಳಯ್ಯನಗಿರಿ ಹೋಗ್ತಾಯಿದ್ದೀವಿ. ನಮ್ಮ ಸ್ಟೇಯಿಂದ ಇಲ್ಲಿಂದ ಆಲ್ಮೋಸ್ಟ್ ಒಂದು 15 kilometer ಇರುತ್ತೆ. ಸೊ ಅಲ್ಲಿ ಮೋಸ್ಟ್ಲಿ ಟುಡೇ ವಿಲ್ ಬಿ ಕವರಿಂಗ್ ಓನ್ಲಿ ಮುಳ್ಳಯ್ಯನಗಿರಿ ಅಷ್ಟೇ. ನೋಡಿ ನಮ್ಮ ಸ್ಟೇ ಹಿಂದೆ ಈ ಥರ ಇದೆ. ನೋಡಿ 500 ನೆನ್ನೆ ಫೈನ್ ಕಟ್ಟಿದ್ದೀನಿ. ಅದು ಓಲ್ಡ್ ಬಿಲ್ ಈಸ್ ಟೀಸಿಂಗ್. ಲುಕ್ ಅಟ್ ಅವರ್ ಸುರೇಶ್ ಸ್ಕಲ್ ಕ್ಯಾಪ್, ಚಡ್ಡಿ ಥರ ಇದೆ ಅದು. ಇನ್ಫ್ಯಾಕ್ಟ್ ಇದು ನಿಮ್ಮದೇ. ಮೇಲೆಯಿಂದನೂ ವೆಹಿಕಲ್ಸ್ ಎಲ್ಲ ಬರ್ತಾ ಇದೆ. ಸೊ ಎಲ್ಲ ನೋಡಿ ಮುಗಿಸಿ ಬರ್ತಾ ಇದ್ದಾರೆ. ಈ ಆಟೋ ಕೂಡ ಹೋಗಿದೆ ಮರೆಯ ಮೇಲೆಗೆ, ಭಯಂಕರ, ತುಂಬ ಚೆನ್ನಾಗಿರುತ್ತೆ. ನಾನು ಮುಳ್ಳಯ್ಯನಗಿರಿ ಇದು ಮೋಸ್ಟ್ಲಿ 3rd time ಹೋಗ್ತಾ ಇರೋದು. ಮುಂಚೆ 2 ಸಲ ಆಲ್ರೆಡಿ ಹೋಗಿದ್ದೆ. ತುಂಬ ಚೆನ್ನಾಗಿರುತ್ತೆ. ಪೀಕ್ ಹೋದ್ಮೇಲೆ ಈ ಬೇಸ್ ಪಾಯಿಂಟಲ್ಲಿ ನಿಲ್ಲಿಸಿದ್ದಾರೆ ವೆಹಿಕಲ್ಸ್ ಎಲ್ಲ. ಈಗ ಪೀಕ್ಗೆ ನಾವು ಮೇಲೆ ಹೋಗ್ತಾ ಇದ್ದೀವಿ. ಯೂಶ್ವಲಿ ತುಂಬ ಕ್ರೌಡ್ ಆಗಿ ಮೇಲೆ ವೆಹಿಕಲ್ಸ್ ಎಲ್ಲ ತುಂಬ ಆದಾಗ ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಅಲ್ಲೇ ಪಾರ್ಕ್ ಮಾಡಿ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಕರ್ವ್ಸ್ ಸಕ್ಕತ್ತಾಗಿರುತ್ತೆ ಮಾರೆ, ಓಡಿಸ್ತಾ ಇದ್ದರೆ ಒಳ್ಳೆ ಮಜಾ ಬರುತ್ತೆ. ಅಂದರೆ ನನಗೆ ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಹಿಮಾಲಯನ್. ಯಾಕಂದರೆ ಆಫ್ ರೋಡ್ ಆಗಲಿ ಆನ್ ರೋಡ್ ಆಗಲಿ ನನಗೆ ಯಾವತ್ತೂ ಲೈಕ್ ಅಯ್ಯೋ ಹೆಕ್ಟಿಕ್ ಅಂತ ಅನಿಸಿದ್ದೇ ಇಲ್ಲ. ತುಂಬ ವೆರಿ ವೆರಿ ಐ ಆಮ್ ಸ್ಯಾಟಿಸ್ಫೈಡ್ ರೈಡರ್ ಆಫ್ ಹಿಮಾಲಯನ್ 411. ಸ್ಟೀಪ್ ಇದೆ ಮತ್ತು ಬಟ್ ರೋಡ್ ಚೆನ್ನಾಗಿದೆ. ಸೊ ನಿಮಗೆ ಐ ಮೀನ್ ನಾರ್ಮಲ್ ವೆಹಿಕಲ್ ಆದರೂ ಕೂಡ ಆರಾಮಾಗಿ ಹೋಗುತ್ತೆ. ಏನು ಈಗ ಅಲ್ಲಲ್ಲಿ ಹೋಗಿದೆ ರೋಡು. ಈಗಷ್ಟೇ ಹೇಳಿದ್ನಲ್ಲೂ ಚೆನ್ನಾಗಿದೆ ಅಂತ. ಇನ್ನು ಎಷ್ಟು ದೂರ ಹೋಗುತ್ತಪ್ಪ ಗಾಡಿ. ಪಾರ್ಕಿಂಗ್ ಒಂದಿದ್ದರೆ ಸಾಕು. ಹೆಂಗೆ ಹಚ್ಚಿದಾರೆ ನೋಡಿ ಮಾರೆ. ದೊಡ್ಡ ಸಮಸ್ಯೆ ಇಲ್ಲಿ ನೋಡಿ ಹೆಂಗಿದೆ. ಎಷ್ಟು ಕ್ರೌಡ್ ಇದೆ. ಇದೇ ಥರ 450 ಮೆಟ್ಲಿರುತ್ತೆ. ನಮಗಾಗಿ ಕಾದು ಕುಳಿತಿರುವ ನಿಧಾನ ಇನ್ನು ಅರ್ಧ ಆಗ್ತಿದ್ದೀವಿ ಅಷ್ಟೇ. ಆಲ್ರೆಡಿ ನೆಕ್ಸ್ಟ್ ಲೆವೆಲ್. ಅದು ಪ್ಲಾಸ್ಟಿಕ್ ಬಾಟಲ್ಸ್ ಬೇರೆ ಕ್ಯಾರಿ ಮಾಡೋಂಗಿಲ್ಲ, ಅದಕ್ಕೆ ವಾಟರ್ ತರಲಿಲ್ಲ. ಬಟ್ ಏನು ಕಾಣ್ತಾ ಇಲ್ಲ ಮಾತ್ರ.
ಫುಲ್ ಎಲ್ಲ ಫಾಗ್ ನೋಡಿ, ಜನ ಒಂದು ಕಾಣ್ತಿದ್ದಾರೆ. ನಾವು ಎಂಥದ್ದು ಯಾವುದೋ ಒಂದು ಲಾಗ್ ಹೋಗಿದ್ವಲ್ಲ ನಾನು, ಗಂಡಿಕೋಟ ಹತ್ರ ಒಂದು ಬೆಲೂಮ್ ಕೇವ್ಸ್. ಆ ಬೆಲೂಮ್ ಕೇವ್ಸ್ ನೆನಪಾಗ್ತಾ ಇದೆ ನೋಡಿ. ಒಳಗಡೆಗೆ ಇದೆ, ಬಟ್ ನಾ ಅಷ್ಟೇ ಹೋಗೋದು, ಒಳಗಡೆಗೆ ಏನಿರಲ್ಲ ಮೋಸ್ಟ್ಲಿ, ಇಲ್ಲಾಂದರೆ ಇರ್ಬೋದೇನೋ ಗೊತ್ತಿಲ್ಲ. ಮೇಲೆ ನೋಡಿ ನಮ್ಮ ಕರ್ನಾಟಕದ ಬಾವುಟ ಆರಿಸಿದ್ದಾರೆ. ಅಲ್ಲಿದ್ದಾರೆ ನೋಡಿ ನಮ್ಮ ಹುಡುಗರು ಕೈ ಹಿಡಿತಾರೆ. ಓಕೆ ಹೇಗಿದೆ ಮೋಟಿವೇಶನ್ ಇದೆಯಂತೆ ವಧುಗೆ. ನಮ್ಮ ಕರ್ನಾಟಕದ ಬಾವುಟ ನೋಡಿ ತುಂಬ ಸಂತೋಷ ಆಯಿತು. ದಿಸ್ ಈಸ್ ವಾಟ್ ವಿ ರಿಕ್ವೈರ್ಡ್. ಯಾರೇ ಬರಲಿ ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡೋಂಗಿರಬೇಕು, ಬಿಕಾಸ್ ಇದು ಇರೋದು ನಮ್ಮ ಕರ್ನಾಟಕದಲ್ಲೇ ಅಲ್ಲ. ಹತ್ತಬೇಕಾದ್ರೆ ಎಷ್ಟು ಭಯಂಕರವಾಗಿರುತ್ತೋ, ಇಳಿಬೇಕಾದ್ರೆ ಅಷ್ಟೇ ಸುಖಕರವಾಗಿರುತ್ತೆ. ಆರಾಮಾಗಿ ಇಳಿಬೋದು. ಸೊ ನೋ ಇಶ್ಯೂಸ್, ಆರಾಮಾಗಿ ಇಳಿಬೋದು. ಹೌದಾ? ಓಕೆ, ಸ್ಲೋಮೋ ಅಂತೆ ಮಧುಗೆ. ಯು ವಾಂಟೆಡ್ ಸ್ಲೋಮೋ. ಏನು ಸ್ಟನ್ನಿಂಗ್ ವ್ಯೂ ಇದೆ ಮಾರೆ ನೋಡಿ. ಈಗ ಜಸ್ಟ್ ಸ್ವಲ್ಪ ಮೋಡ ಕ್ಲಿಯರ್ ಆಗ್ತಾ ಇದೆ. ಸೊ ಅದಕ್ಕೆ ಇಲ್ಲಿ ನೋಡಿ ಮೇಲೆ ಬಂದರೆ ನಿಮಗೆ ಹಿಂಗಿರುತ್ತೆ. ಪಾರ್ಕಿಂಗ್ ಎಲ್ಲ ಪರವಾಗಿಲ್ಲ. ಇವತ್ತು ತುಂಬ ಕ್ರೌಡು ಸ್ವಲ್ಪ ಕಡಿಮೆನೇ ಇದೆ. ಮೋಸ್ಟ್ಲಿ ಸಂಡೇಸ್ ವಿಲ್ ಬಿ ಮೋರ್. ಇಲ್ಲಿ ನಿಮಗೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಎಲ್ಲ ಸಿಗುತ್ತೆ. ಟ್ರಾಫಿಕ್ ಜಾಮ್. ಶಿವ್ ಟ್ರಾವೆಲ್ ಸ್ಟೋರೀಸ್. ಯಪ್ಪ, ಹಾಂ ಈಗ ಶುರುವಾಯಿತು ನೋಡಿ. ಆಲ್ಮೋಸ್ಟ್ ಈಗ ಶುರುವಾಗ್ತಾ ಇದೆ ನಿಧಾನವಾಗಿ. ಫುಲ್ ಆಫ್ ಟ್ರಾಫಿಕ್. ಅದೇ ಈ ರೋಡ್ ಸೈಡಲ್ಲಿ ನಿಲ್ಲಿಸ್ಬಿಡ್ತಾರಾ? ಅದು ಆ್ಯಕ್ಚುಲಿ ಇಲ್ಲಿ ನಿಲ್ಲಿಸೋದೇ ಬೆಟ್ರು. ಮತ್ತು ಎಲ್ಲ ಮೇಲೆ ಹೋದರೆ ಅಲ್ಲಿ ಪಾರ್ಕಿಂಗ್ ಬೇರೆ ಇಲ್ಲಲ್ಲ. ನೋಡ್ತಾ ಇದ್ದೀರಾ ಮಾರೇ ಹೇಗಿದೆ. ಈಗ ನಾ ಮುಳ್ಳಯ್ಯನಗಿರಿಯಿಂದ ಕೆಳಗಡೆ ಇಳೀತಾ ಇದ್ದೀನಿ ಕೈಮರ ಕಡೆ. ಯಾ ಎಂಥ ಸಾವು ಮಾರ್ರೆ ಇದು. ಇವರೆಲ್ಲ ನಡ್ಕೊಂಬರ್ತಾರೆ ಮೋಸ್ಟ್ಲಿ ಕೆಳಗಡೆ ಬೈಕಿ. ಐ ಮೀನ್ ನೆಕ್ಸ್ಟ್ ಲೆವೆಲ್ ಚಿತಾಲ್ ಪತಾಲ್ ಬೇಸ್ ಪಾಯಿಂಟ್. ಈ ಬೇಸ್ ಪಾಯಿಂಟಲ್ಲಿ ಇನ್ ಕೇಸ್ ಮೇಲೆ ಏನಾದರೂ ಕ್ರೌಡ್ ತುಂಬ ಜಾಸ್ತಿ ಆದರೆ ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ, ಇಲ್ಲಿ ನಿಲ್ಲಿಸ್ಬಿಟ್ಟು. ಸೊ ಬೈ ಗಾಡ್ಸ್ ಗ್ರೇಸ್ ನಮಗೇನು ಕ್ರೌಡ್ ತುಂಬ ಇರಲಿಲ್ಲ, ಅದಕ್ಕೆ ಮೇಲೆ ಹೋಗಿದ್ವಿ. ಬಟ್ ಇಲ್ಲಿಂದ ನಡಿಬೇಕಂದ್ರೆ ಭಯಂಕರ ತುಂಬ ಕಷ್ಟ ಮಾತ್ರ ಇದೆ. ಬಿಕಾಸ್ ಅಲ್ಲಿ ಒಂದು 450 ಸ್ಟೆಪ್ಸ್, ಇಲ್ಲಿ ಬೇರೆ ಮತ್ತು ಒಂದು 1-2 ಕಿಲೋಮೀಟರ್ಸ್ ಅಷ್ಟು ಟ್ರೆಕ್. ಬಟ್ ಈಸಿ ಟ್ರೆಕ್ ಇರುತ್ತೆ. ಬಟ್ ಸ್ಟಿಲ್ ಇಫ್ ಯು ಹ್ಯಾವ್ ಎಂಟೈರ್ ಡೇ ದೆನ್ ದಟ್ಸ್ ದ ರೈಟ್ ಸ್ಪಾಟ್. ಬೇರೆ ಮನೀಶ್ ಬರ್ತಾ ಇಲ್ಲ. ಕಾಡಿನ ಮಧ್ಯದಲ್ಲಿ ಜಾನುವಾರುಗಳು. ಯಾವಾಗಾದ್ರೂ ರೋಡಲ್ಲಿ ಹೋಗ್ಬೇಕಾದ್ರೆ ನಮ್ಮ ಹಸು ಎಲ್ಲ ಕಾಣಿಸಿದ್ರೆ ದಯವಿಟ್ಟು ಸ್ವಲ್ಪ ಸ್ಲೋ ಆಗಿ ಓಡಿಸಿ. ನಮಗೆ ಲೆಫ್ಟು ರೈಟು ನಮಗೆ ಗೊತ್ತಿರುತ್ತೆ, ಅದಕ್ಕೆ ಗೊತ್ತಿರಲ್ಲ. ಅದಕ್ಕೂ ಹರ್ಟ್ ಮಾಡೋದು ಬೇಡ, ನಾವು ಹರ್ಟ್ ಮಾಡ್ಕೊಳ್ಳೋದು ಬೇಡ. ಸೊ ದಯವಿಟ್ಟು ಈ ಕಡೆ, ಎಸ್ಪೆಷಲಿ ಈ ಕಡೆ ಬಂದಾಗ. ಆ್ಯಂಡ್ ನಾನು ಮೊನ್ನೆ ಜೋಗ್ ಹೋಗ್ಬೇಕಾದ್ರೂ ಕೂಡ ಅಷ್ಟೇ, ಆ ಜೋಗ್ ಹೋಗೋ ರೋಡಲ್ಲಿ ತುಂಬ ನಾಯಿಗಳಿತ್ತು, ಈವನ್ ಹಸುಗಳೆಲ್ಲ ಇತ್ತು. ದಯವಿಟ್ಟು ಸ್ವಲ್ಪ ಸ್ಲೋವಾಗಿ ಓಡಿಸಿ. ಇನ್ ಕೇಸ್ ಹಸು ಎಲ್ಲ ಇರಬೇಕಾದ್ರೆ ನಾವು ಹಿಂದೂಗಳು ಹಸುಗಳನ್ನ ವಿಲ್ ಟ್ರೀಟ್ ಇಟ್ ಆಸ್ ಅ ಗಾಡ್.
ಗಾಡ್, ನಾವು ದೇವ್ರಿಗೆ ಹರ್ಟ್ ಮಾಡೋಕ್ಕಾಗಲ್ಲಲ್ಲ. ಸೊ ದಯವಿಟ್ಟು ನಿಧಾನವಾಗಿ ಚಲಿಸಿ. ಜನನಿ ಎಕೋ ಸ್ಟೇ ಆಯಿತಾ, ನಾಟ್ ಜನನಿ ಹೋಮ್ ಸ್ಟೇ, ಎಕೋ ಸ್ಟೇ ಅಂತೆ. ಬಟ್ ಹೆಸರಿಗೆ ತಕ್ಕನಾಗೆ ಇದೆ ನೋಡಿ ಎಲ್ಲ. ನೋಡಿ ಹಿಂಗಿರುತ್ತೆ ಔಟರ್, ಅಲ್ಲಿ ಡೈನಿಂಗ್ ಏರಿಯಾ, ರೂಮ್ಸ್ 5 ರೂಮ್ಸ್ ಇದೆ ಅವ್ರ ಹತ್ರ ಅಷ್ಟೇ. ಬಾಲ್ಕನಿ ಮಾತ್ರ ಭಯಂಕರ ದೊಡ್ಡದಾಗಿದೆ ಮಾರ. ವೆಲ್ಕಮ್ ಟು ಚಿಕ್ಕಮಗಳೂರು, ಲ್ಯಾಂಡ್ ಆಫ್ ಕಾಫಿ. ಈಗ ನಾವು ಆಲ್ಮೋಸ್ಟ್ ಎಕ್ಸಿಟ್ ಆಗೋ ಸಮಯ ಬಂದಾಯಿತು.